ಇದು ಬೆಂಗಳೂರು ಜನತೆಯ ಅಳಿವು ಉಳಿವಿನ ಪ್ರಶ್ನೆ. ಇದು ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ಬೆಂಗಳೂರಲ್ಲಿ 100 ಈ ತರ ಲಾಲ್ ಬಾಗ್ ಇದ್ದಿದ್ರೆ ಒಂದು ಲಾಲ್ ಬಾಗಲ್ಲಿ ಮಾಡ್ತೀನಿ ಅಂದ್ರೆ ಎಲ್ಲಾನು ಹೋಗ್ಲಿ ಬಿಟ್ಬಿಡಿ, 99 ಆದ್ರೂ ಉಳಿಯುತ್ತೆ ಅಂತ ಇದ್ರಿ. ಇರೋದು ಒಂದೇ ಒಂದು ಲಾಲ್ ಬಾಗು, ಬೆಂಗಳೂರಿಗೆ ಇರೋದು ಒಂದೇ ಲಾಲ್ ಬಾಗು. ಆ ಲಾಲ್ ಬಾಗು ಲಂಗ್ ಸ್ಪೇಸ್ ಅನ್ನ ಕೊಡುವಂಥದ್ದು, ಆಕ್ಸಿಜನ್ ಕೊಡುವಂತ ಕ್ಷೇತ್ರ. ಅದು ಮಾಡಲ್ ಲಾಲ್ ಬಾಗ್ ತರ ಇನ್ನೊಂದು ಲಾಲ್ ಬಾಗ್ ಅನ್ನ ಮಾಡಿ ಅಂತ ಬಹಳ ಜನ ಪರಿಸರವಾದಿಗಳು ಹೇಳಿದ್ರು. ಇನ್ನೂ ಯಾವುದು ಮಾಡಕ್ ಆಗ್ಲಿಲ್ಲ. ನಾನೊಂದು ಪ್ರಯತ್ನ ಪಟ್ಟೆ. ಏರ್ಪೋರ್ಟ್ ರೋಡಲ್ಲಿ ಸುಮಾರು 250 ಎಕರೆ ನಾನು ಆ ಬೆಟ್ಟಲ್ಸೂರ್ನ ನೋಟಿಫೈ ಮಾಡಿದ್ದೀನಿ. ನಾನು ಅದೊಂದು ಲಾಲ್ ಬಾಗ್ ಆಗಬೇಕು ಅಂತ. ಅದಕ್ಕಿಂತ ದೊಡ್ಡದಿದು ಹಾರ್ಟ್ ಆಫ್ ದಿ ಸಿಟಿ ಇದೆ. ಇಲ್ಲಿ ಟನಲ್ ರಸ್ತೆ ಮಾಡೋ ಮುಖಾಂತರ ಸುಮಾರು 6 ಎಕರೆ ಜಮೀನು ಕಬಳಿಕೆ ಅಂತಾನೆ ಹೇಳ್ಬೇಕು. ಇದನ್ನ ಕಬಳಿಕೆ ಮಾಡಿ ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟವರು? ಪುರಾತತ್ವ ಇಲಾಖೆಯವರು ಪರ್ಮಿಷನ್ ಕೊಟ್ಟಿದ್ದಾರೆ, ಪರಿಸರದವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಯಾವುದು ಪರ್ಮಿಷನ್ ಇಲ್ಲ. ಸರ್ಕಾರದ ಬಾಯಲ್ಲಿ ಬರೀ ಟೆಂಡರ್ 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 ಅಂತ ಬರ್ತಾ ಇದೆ ಹೊರತು ನಾವು ಇಷ್ಟೊಂದು ಇಲಾಖೆಗಳಿಂದ ಅನುಮತಿಯನ್ನ ತೆಗೆದುಕೊಳ್ತಾ ಇದ್ದೀರಿ ಅನ್ನೋದು ಯಾವುದು ಇದುವರೆಗೂ ಎಲ್ಲೂ ಪ್ರಸ್ತಾವನೆ ಮಾಡಿಲ್ಲ. ಅಂದ್ರೆ ನನಗನ್ಸುತ್ತೆ ಬಿಹಾರದ ಎಲೆಕ್ಷನ್ ಹತ್ರ ಬಂದ್ಬಿಟ್ಟಿದೆಯಲ್ಲ, ಅದಕ್ಕೆ ಬೇಗ ಟೆಂಡರ್ ಕರಿಬೇಕು ಅನ್ನೋ ಪ್ರಸ್ತಾವನೆ ಇರಬಹುದನ. ಇಲ್ಲ ಅಂದಿದ್ರೆ ಇದು ಅವ್ರು ಹೇಳ್ತಾ ಇದ್ದಾರೆ, ಇವತ್ತು ಇದೇನು 1 ವರ್ಷಕ್ಕೇನು ಆಗಲ್ಲ, ಎಲ್ಲ ಹೋಗ್ಲಿ ಕಾಂಗ್ರೆಸ್ ಸರ್ಕಾರ ಇನ್ನು 2 ವರ್ಷ ಇರ್ತದೆ, ಅಷ್ಟರಲ್ಲಿ ಆಗೋದೆಲ್ಲ. ಆ ಎಕ್ವಿಪ್ಮೆಂಟ್ ಬರಕ್ಕೆ 1.5 ವರ್ಷ ಬೇಕಂತೆ. ಅದು ಜರ್ಮನ್ ಅಲ್ಲಿ ತಯಾರಾಗೋದು. ಎಕ್ವಿಪ್ಮೆಂಟ್ ಬರಕ್ಕೆ ಇನ್ನು 1.5 ವರ್ಷ. ಅದು ಇನ್ಸ್ಟಾಲ್ ಮಾಡಿ ಅದು ಕೊರಿಯಕ್ಕೆ ಶುರು ಮಾಡೋದು ಯಾವಾಗ? ಅಷ್ಟರಲ್ಲಿ ಈ ಸರ್ಕಾರನೇ ಇರಲ್ಲ. ಮುಂದೆ ಬಂದಂತ ಸರ್ಕಾರ ಇದು ಬೇಡ ಅಂದ್ರೆ ಹರಾಜ್ ಹಾಕ್ಬೇಕು. ಅದನ್ನ ಯಾವ್ದು ಗುಜರಿ ಅಂಗಡಿಗೆ ಯಾರಿಗಾನ ಸಾಬರ್ಗೆ ಹರಾಜ್ ಹಾಕ್ಬೇಕಾಗ್ತದೆ. ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಇದು. ತೆರಿಗೆಗಳ ಹೊರೆಯನ್ನು ಹಾಕ್ಬಿಟ್ಟಿದ್ರೆ ಈಗಾಗಲೇ. ನೀವು ಭಗವಂತ ಒಬ್ಬನು ಬಿಟ್ಟು ಇನ್ಯಾರೇ ಹೇಳಿದ್ರು ನಾನು ನಿಲ್ಸಲ್ಲ ಅಂತ ಹೇಳಿದ್ದೀನಿ. ಭಗವಂತ ದೊಡ್ಡನ, ಜನತಾ ಜನಾರ್ದನ ದೊಡ್ಡನ? ಯಾರ ಓಟಿಂದ ನೀನು ಅಲ್ಲಿ ಕೂತಿದೀಯ ಇವತ್ತು? ಜನತಾ ಜನಾರ್ದನನ ಕೇಳಿ ಮಾಡಬೇಕು ಇದನ್ನ, ಈ ಪ್ರಾಜೆಕ್ಟ್ ಅನ್ನ. ಅದರಲ್ಲೂ ಬೆಂಗಳೂರು ಜನನ ಕೇಳಿ ಮಾಡ್ಬೇಕು. ನೀವು ಅಭಿಪ್ರಾಯ ಸಂಗ್ರಹಣೆ ಮಾಡಬೇಕು. ಅದಕ್ಕೋಸ್ಕರ ಏನಾದ್ರು ಸೆಮಿನಾರ್ಗಳನ್ನು ಮಾಡಬೇಕು. ಏನೂ ಇಲ್ಲ. ಒಂದು ರೀತಿ ದೌರ್ಜನ್ಯ. ಹಿಂಗೆ ರಾಮಮೂರ್ತಿ ಕೇಸ್ ಆಯ್ತಲ್ಲ, ಪಕ್ಕದಲ್ಲಿ ಕೂತಿದ್ದಾರೆ. ಏನ್ ಹೇಳಿದ್ದು? ತಗ್ಗಿ ಬಗ್ಗೆ ನಡಿಬೇಕು, ಅನುದಾನ ಬೇಕು ಅದರಂದ್ರು ರಾಮಮೂರ್ತಿಗೆ, ಒಬ್ಬ MLAಗೆ. ಈಗ ಕಿರಣ್ ಮಜುಮ್ದಾರ್ಗೆ ಅವ್ರಿಗೆ ಆವಾಜ್ ಆಯ್ತು. ಇನ್ಯಾರೋ ಒಬ್ಬ IT ಕಂಪನಿ ಹೇಳ್ದ, ನೀನು ಹೋದ್ರೆ ಹೋಗು ಬೆಂಗಳೂರು ಬಿಟ್ಟು ಅಂತ ಹೇಳಿ. ಆಮೇಲೆ ಪೈ, ಮೋಹನ್ ದಾಸ್ ಪೈ, ಅವ್ BJP ಏಜೆಂಟ್ ಅಂದ್ರು. ಇದೇ ಮೋಹನ್ ದಾಸ್ ಪೈ ನಮ್ಮ ಸರ್ಕಾರ ಇದ್ದಾಗೂ ಇದೇ ಕಾಮೆಂಟ್ ಮಾಡಿದ್ದಾರೆ. 1 ಅಲ್ಲ 4 ಟ್ವೀಟ್ ತೋರಿಸ್ತೀನಿ ನಾನು. ಅವಾಗ ಯಾರು ಏಜೆಂಟ್ ಅವರು? ನಾವು ಕಾಂಗ್ರೆಸ್ ಏಜೆಂಟ್ ಅಂತ ಎಂದನೇ ಹೇಳಿದ್ದಾರೆ. ನಾಚಿಕೆ ಆಗಲ್ವಾ ನಿಮ್ಗೆ? ಅಂದ್ರೆ ರಾಜ್ಯದಲ್ಲಿ ಏನಾದ್ರೂ ಕಾಮೆಂಟ್ ಮಾಡಿದ್ರೆ ಬೆಂಗಳೂರು ಜನ ದೌರ್ಜನ್ಯ ಮಾಡೋದು, ಅವ್ರ ಮೇಲೆ ಕೇಸ್ಗಳು ಹಾಕೋದು, ಪ್ರತಿಭಟನೆ ಮಾಡುವಂತ ಹಕ್ಕನ್ನ ಕಿತ್ಕೊಳ್ಳುವಂಥದ್ದು, ಇದು ಕಾಂಗ್ರೆಸ್ ನಡ್ಕೊಂಡ್ಬಂದಿರೋದು. ಅದರಿಂದ ನಾವು ಇವತ್ತೆಲ್ಲ ಸಭೆ ಸೇರಿದ್ರಿ. ಈ ವಿಚಾರವನ್ನ ಬೆಂಗಳೂರಿಗೆ ಮಾಡೆಲ್ ಆಗಿರುವಂತ, ಬೆಂಗಳೂರಿಗೆ ಒಂದು ಐಕಾನ್ ಆಗಿರ್ತಕ್ಕಂಥ, ಬೆಂಗಳೂರು ಜನ ಪ್ರೀತಿ ಮಾಡ್ತಕ್ಕಂಥ ಲಾಲ್ ಬಾಗ್ ಶೋ ಆದರೆ ಇಡೀ ದೇಶದಿಂದ ಜನ ಬರ್ತಾರೆ. ಲಾಲ್ ಬಾಗ್ ಶೋ ನನ್ಗನ್ಸತ್ತೆ ಗೊತ್ತಿಲ್ಲ, ಒಂದು 20 ಲಕ್ಷ ಜನ ಬರ್ತಾರೋ ನನಗೆ ಗೊತ್ತಿಲ್ಲ. ಲಾಲ್ ಬಾಗ್ ಶೋಗೆ ದೇಶ ವಿದೇಶಗಳಿಂದ ನೋಡಕ್ ಬರ್ತಾರೆ. ಫಾರಿನರ್ಸ್ ಎಲ್ಲ ಬಂದಿರೋದು ನಿಮ್ಮ ಮಾಧ್ಯಮದಲ್ಲಿ ನಾವು ನೋಡಿದ್ದೀವಿ. ಅಂತ ಒಂದು ಲಾಲ್ ಬಾಗ್ ಅನ್ನ ಈ ಒಂದು ಕಾಂಗ್ರೆಸ್ಸಿನ ರಾಕ್ಷಸಿ ಕೃತ್ಯ ಇದು ಹಾಳು ಮಾಡಕ್ಕೆ ಹೊರಟಿದ್ದಾರೆ. ಅದರ ಭಾನುವಾರ ನಾವು ಇದರ ವಿರುದ್ಧವಾದಂತ ಧ್ವನಿಯನ್ನ ಲಾಲ್ ಬಾಗಲ್ಲೇ ತೆಗೆಯೋರಿದ್ದೀರಿ. ನಾವು ಲಾಲ್ ಬಾಗ್ ಉಳಿಸಿ, ಪರಿಸರ ಉಳಿಸಿ. ಭಾನುವಾರ ಲಾಲ್ ಬಾಗ್ ಉಳಿಸಿ, ಬೆಂಗಳೂರನ್ನ ರಕ್ಷಿಸಿ. ಈ ಘೋಷಣೆ ಅಡಿಯಲ್ಲಿ ನಾವು ಒಂದು ಅಜೆಂಡಾ ಇಟ್ಕೊಂಡು ನಾವು ಅವತ್ತು ಬೆಳಗ್ಗೆ 8 ಗಂಟೆಗೆ
ನಮ್ಮೆಲ್ಲ ಎಂಪಿಗಳು, ನಮ್ಮೆಲ್ಲ ಶಾಸಕರುಗಳು ಮಾಡೋರಿದ್ದೀರಿ. ಅವತ್ತು ಕರಪತ್ರನೂ ಪ್ರಿಂಟ್ ಮಾಡಿಸ್ತಾ ಇದ್ದೀರಿ. ಎಲ್ಲರಿಗೂ ನಾವು ಕರಪತ್ರವನ್ನು ಕೊಡ್ತೀರಿ. ಅಲ್ಲಿ ವಾಕರ್ಸ್ ಜೊತೆ ಸಂವಾದ ಮಾಡ್ತೀರಿ. ನನಗೆ ಹಲವಾರು ಕನ್ನಡ ಸಂಘಟನೆಗಳು, ಕೆಂಪೇಗೌಡ ರಕ್ಷಣಾ ಸಮಿತಿಯ ಅಧ್ಯಕ್ಷರು ನಾನು ಫೋನ್ ಮಾಡಿದರು. ನಾವು ಯಾವುದೇ ಕಾರಣಕ್ಕೂ ಕೆಂಪೇಗೌಡ ಗೃಹಪುರವನ್ನು ಸಣ್ಣ ಒಂದು ಕ್ರಾಕ್ ಬರೋಕ್ಕೂ ನಾವು ಅವಕಾಶ ಕೊಡಲ್ಲ. ಇದು ನಮ್ಮ ಜೀವನ ಮರಣದ ಪ್ರಶ್ನೆ. ನಾವು ಕೂಡ ಬಂದು ನಾವು ಸಂವಾದದಲ್ಲಿ ಭಾಗವಹಿಸ್ತೀನಿ ಅಂತ ಅವರು ಹೇಳಿದ್ದಾರೆ. ಸೊ ಪಬ್ಲಿಕ್ಕೂ ಕೂಡ ಭಾಗವಹಿಸ್ತಾ ಇದ್ದಾರೆ. ನಾವು ಈ ಒಂದು ವಿಚಾರವನ್ನು, ಈ ಬೆಂಗಳೂರು ಉಳಿಸಿ ಅನ್ನೋ ಒಂದು ಘೋಷಣೆಯನ್ನು ಇಟ್ಕೊಂಡು ಈ ಲಾಲ್ಬಾಗ್ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ. ಸಾಮಾನ್ಯವಾಗಿ ಬಿಜೆಪಿ ಶಾಸಕರಿಗೆ ಒಂದು ಭಯ ಕಾಡ್ತಿದೆ. ಎಲ್ಲರೂ ಕೂಡ ಒಟ್ಟಾಗಿ ಪ್ರತಿಭಟನೆ ಕಾಣಿಸಿಲ್ಲ. ನೀವೇ ಕೂಡ ಹೇಳಿದ್ರಿ ಮರುದಿನ ಎಲ್ಲರೂ ಕೂಡ ಮಾಡಬೇಕು ಅಂತ. ಈ ವಿಚಾರದಲ್ಲೂ ಕೂಡ ತೇಜಸ್ವಿ ಸೂರ್ಯ ಅವರು ಧ್ವನಿ ಎತ್ತಿದರೆ, ಸುರೇಶ್ ಕುಮಾರ್ ಅವರ ಜೊತೆ ನೀವು, ಹಾಗೆ ಅಶ್ವಥ್ ನಾರಾಯಣ, ಸಿಕೆ ಅವರು, ಉಳಿದ ಯಾವ ಬಿಜೆಪಿ ಶಾಸಕರು ಕೂಡ ಬೆಂಗಳೂರು ವಿಚಾರ ಬಂದಾಗ, ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ವಿಚಾರ ಬಂದಾಗ ಯಾಕೆ ಧ್ವನಿ ಇರ್ತಾರ? ಲಾಲ್ಬಾಗ್ ವ್ಯಾಪ್ತಿಗೆ ಬರುತ್ತ ಚಿಕ್ಕಪೇಟೆ ಶಾಸಕರು ಈವರೆಗೂ ಎಲ್ಲೂ ಕೂಡ ಅದ್ರ ಬಗ್ಗೆ ಒಂದು ಅಕ್ಷರ ಗುಂಡಿಗೆ ಹೋಗ್ತೀನಿ ಆಮೇಲೆ. ಅದಕ್ಕೆ ಗುಂಡಿ ವಿಚಾರ ಸಂಬಂಧಪಟ್ಟಂತೆ ಯಾವುದೇ ಶಾಸಕರಿಗೆ ಸಂಬಂಧಪಟ್ಟಂತ ವಿಚಾರ ಅಲ್ಲ. ಇದು ಇಡೀ ಪಾರ್ಟಿ, ಇಡೀ ಬೆಂಗಳೂರು. ನಾವು ಎಲ್ಲರಿಗೂ ಕರೆ ಕೊಟ್ಟಿದ್ರಿ. ಅವತ್ತೆಲ್ಲ ಕಡೆ ಸ್ವಲ್ಪ ಬಂಧನ ಎಲ್ಲ ಶುರು ಮಾಡಿದ್ರು, ಅರೆಸ್ಟ್ ಮಾಡಿ ಕೇಸ್ಗಳು ಹಾಕಿದ್ದಾರೆ. ನಮ್ಮ ಅಧ್ಯಕ್ಷರ ಮೇಲೂ ಕೇಸ್ ಹಾಕಿದ್ದಾರೆ. ಅದರಿಂದ ಸ್ವಲ್ಪ ಹಿನ್ನಡೆ ಆಗಿದೆ. ಆದರೆ ಇಡೀ ಬೆಂಗಳೂರಿನ ನಮ್ಮೆಲ್ಲ ಶಾಸಕರುಗಳು, ಎಕ್ಸ್ ಕಾರ್ಪೊರೇಟರ್ಗಳು, ಎಂಪಿಗಳು ಕೂಡ ಈ ವಿಚಾರವನ್ನು, ಗುಂಡಿ ಬಿದ್ದಿರುವಂತ ಗಿನ್ನಿಸ್ ಬುಕ್ಕಲ್ಲಿ ರೆಕಾರ್ಡ್ಸ್ ಆಫ್ ಇದರಲ್ಲಿ ವರ್ಲ್ಡ್ ರೆಕಾರ್ಡಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಈ ಗುಂಡಿಗಳನ್ನ ವಿಚಾರವಾಗಿ ಮತ್ತೆ ನಾವು ಇವತ್ತು ಸುರೇಶ್ ಕುಮಾರ್ ಅವರು ಸಲಹೆ ಕೊಟ್ಟಿದ್ದಾರೆ. ಮತ್ತೆ 5ನೇ ತಾರೀಕು ನಾವು ಸಭೆ ಸೇರ್ತೀವಿ. 5ನೇ ತಾರೀಕು ಸಭೆ ಸೇರಿ ಎಲ್ಲ 5 ಇವರು ಮಾಡಿದಾರಲ್ಲ, ಈ ಕಾಂಗ್ರೆಸ್, ಮನೆಯಾಳ ಕಾಂಗ್ರೆಸ್ ಅವರು 5 ಪಾಲಿಕೆ ಮಾಡಿ ಬೆಂಗಳೂರನ್ನು ಹೊಡೆದಿದ್ದಾರಲ್ಲ, ಅಷ್ಟೂ ಕಡೆನೂ ಕೂಡ ಮುಂದೆ ಹೇಗೆ ಈ ಗುಂಡಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಪ್ರತಿಭಟನೆಗಳನ್ನು ಮಾಡಬೇಕು, ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ರೂಪರೇಷೆಗಳನ್ನು 5ನೇ ತಾರೀಕು ನಮ್ಮೆಲ್ಲ ಎಂಪಿಗಳು, MLAಗಳನ್ನ ಕರಿತೀರಿ. ಅವತ್ತು ತೀರ್ಮಾನವನ್ನು ಮಾಡ್ತೀವಿ. ಬೆಂಗಳೂರಿಗೆ ಒಟ್ಟು 2296 ಕೋಟಿಯನ್ನು ಆಡಳಿತಾತ್ಮಕ ಅನುಮೋದನೆ ಕೊಟ್ಟವರು. ಅದರಲ್ಲಿ 1055 ಒಟ್ಟಾರೆ ಮೂಲಸೌಕರ್ಯಕ್ಕೆ, 1241 ಕೋಟಿ ಡಾಂಬರೀಕರಣಕ್ಕೆ, ರಸ್ತೆ ಗುಂಡಿಗೆ ಅನುಮೋದನೆ ಕೊಟ್ಟಿದ್ದಾರೆ. ಅದೇನೋ ಗಾದೆ ಇದೆಯಲ್ಲ, ಆನೆಗೆ ಏನು